ಯಾಕೆ ಜಾನಕಿ ಫೋನ್ ತೆಗಿಲಿಲ್ವಾ? ಕಟ್ ಮಾಡಿದ್ರು ಅತ್ತೆ. ಇನ್ನೊಂದ್ಸಲ ಮಾಡಿ ನೋಡು, ತೆಗಿಬಹುದು. ನಮ್ಮ ಮೇಲೆ ಅದೆಷ್ಟು ಸಿಟ್ಟು ಮಾಡ್ಕೊಂಡಿದಾರೋ ಏನೋ. ನಮ್ಮ ಜೊತೆ ಅವ್ರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಫೋನ್ ಕಟ್ ಮಾಡ್ತಿದ್ದಾರೆ. ಅದು ಸಹಜ ತಾನೇ, ತಪ್ಪಾಗಿರೋದು ನಮ್ಮ ಕಡೆಯಿಂದ ಅಲ್ವಾ? ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಇನ್ನೊಂದ್ಸಲ ಮಾಡಿ ನೋಡು, ತೆಗಿಬಹುದು. ರೀ, ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡಿ ಪ್ರಾಣ ತಿಂತೀರಾ? ನಮ್ಮಿಂದ ತಪ್ಪಾಗಿದೆ. ಆಗಿರೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡೋದಕ್ಕೆ ನಮಗ್ ಮುಖನೂ ಇಲ್ಲ. ನಮ್ಮ ಬಗ್ಗೆ ನಮಗೆ ನಾಚಿಕೆ ಆಗ್ತಿದೆ. ಆದ್ರೂ ನಾಚಿಕೆ ಬಿಟ್ಟು ಫೋನ್ ಮಾಡ್ತಾ ಇದ್ದೀರಲ್ಲ. ನೆನ್ನೆನೆ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನೆನ್ನೆ ನಮ್ಮ ಮನೇಲಿ ದೊಡ್ಡ ರಾಧ ಅಂತಾನೆ ಆಗೋಯ್ತು. ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ರಾಯರಿಗೆ ಹೇಗಿದ್ದಾರೆ? ಅವ್ರ ಆರೋಗ್ಯ ಹೇಗಿದೆ? ತಿಳ್ಕೊಂಡು ಏನ್ರಿ ಮಾಡ್ತೀರಾ? ನಮ್ಮ ಮನೆಯವ್ರ ಈ ಸ್ಥಿತಿಗೆ ನೀವೇ ಕಾರಣ. ಇವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಹಾಗೆ ಮಲಗಿದ್ದಾರೆ. ನನ್ನ ಹೊಟ್ಟೆ ಸಂಟ ಅರ್ಥ ಆಗುತ್ತಾ ನಿಮ್ಗೆ? ನಿಮಗೆ ಅರ್ಥ ಆಗಲ್ಲ ರೀ. ನೀವು ಅಷ್ಟೊಂದು ನಾಜೂಕಾಗಿದ್ದಿದ್ರೆ ಸತ್ಯನ ಆ ಥರ ಬೆಳೆಸ್ತಾ ಇರ್ಲಿಲ್ಲ. ಸತ್ಯ ನೀವು ಅಂದ್ಕೊಂಡಂಗಲ್ಲ ನೋಡಿ, ನಮ್ಮಿಂದ ತಪ್ಪಾಗಿದೆ. ರಿಪೇರಿ ಮಾಡಕ್ಕಾಗ್ದಿರೋಷ್ಟು ದೊಡ್ಡ ತಪ್ಪಾಗಿದೆ ಅನ್ನೋದು ನನಗೆ ಗೊತ್ತು. ಡಾರ್ಲಿಂಗು, ಒಂದು ಗುಡ್ ನ್ಯೂಸ್. ಏನು? ನಿಮ್ಮ ಅಪ್ಪಂಗೆ ಪ್ರಜ್ಞೆ ಬಂದಿದೆ. ಏನ್ ಡಾರ್ಲಿಂಗ್ ಇದು? ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ. ಯಾವ ರಿಯಾಕ್ಷನ್ ಇಲ್ಲ. ಹೋಗಿ ನಿಮ್ಮ ಅಪ್ಪಂಗೆ ನೋಡಲ್ವಾ? ಅಲ್ಲಿಗೆ ಹೋಗಿ ನಾನು ಏನ್ ಮಾಡ್ಲಿ? ನಾನು ಹೋದ್ರು ಅವ್ರು ಮಾತಾಡ್ಸೋದು ಅಷ್ಟರಲ್ಲೇ ಇದೆ. ಈಗ ನೀನ್ ಯಾಕೆ ಡಲ್ ಆಗಿದ್ಯಾ? ಇನ್ನೇನ್ ಮಾತಾಡ? ಅಂಕಲ್ಗೆ ಎಚ್ಚರ ಆದ್ರೆ ಅಂಕಲು ಕಾರ್ತಿಕ್ ದಿವ್ಯಂಗೆ ಮದ್ವೆ ಮಾಡಿಸ್ಬಿಡ್ತಾರೆ. ಆಮೇಲೆ ನನ್ ಕನ್ಸು ಬರೀ ಕನ್ಸಾಗೆ ಉಳ್ಕೊಂಡ್ಬಿಡತ್ ಅಷ್ಟೇ. ಅಷ್ಟೆಲ್ಲ ಆಗಲ್ಲ ನಿಶಾ. ಅಪ್ಪಂಗೆ ಎಚ್ಚರ ಆಗಿ ಅಪ್ಪ ಈ ಮದ್ವೆ ಮಾಡೋಣ ಅಂದ್ರು ನಮ್ಮಮ್ಮ ಒಪ್ಬೇಕಲ್ಲ. ಅದ್ ಹೇಗ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯಾ? ಇಲ್ಲಿ ಯಾವಾಗ್ಲೂ ಅಂಕಲ್ ಮಾತೇ ನಡೆಯೋದು. ನಿಮ್ಮಮ್ಮ ಸುಮ್ಮನೆ ಎಗರಾಡ್ತಾರಷ್ಟೇ, ಆಮೇಲೆ ಅಂಕಲ್ ಮಾತನ್ನೇ ಕೇಳ್ತಾರೆ. ಡೋಂಟ್ ವರಿ ನಿಶಾ, ನೀನ್ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಸಿಚುವೇಶನ್ ಈಗ ಮುಂಚೆ ತರ ಇಲ್ಲ. ನಿನ್ನ ದಾರಿ ಕ್ಲಿಯರ್ ಆಗ್ತಿದೆ. ನೀನೇ ಕಣ್ಬಿಟ್ಟು ನೋಡು. ಅಮ್ಮಂಗೆ ಆ ದಿವ್ಯನ್ ಫ್ಯಾಮಿಲಿ ಮೇಲೆ ಮನ್ಸು ಮುರಿದೋಗಿದೆ. ಇನ್ನ ಜಪ್ಪಯ್ಯ ಅಂದ್ರು ಅಮ್ಮ ಈ ಮದ್ವೆಗೆ ಒಪ್ಪೋದಿಲ್ಲ. ಮದ್ವೆ ನಡೆಯುತ್ತೆ, ಆದ್ರೆ ದಿವ್ಯನ್ ಜಾಗದಲ್ಲಿ ನೀನಿರ್ತೀಯ. ಆದ್ರೆ ನಿಶಾ ಕಾರ್ತಿಕ್ ಮದುವೆ ಆಗುತ್ತೆ ಅಂತೀಯ? ಡೌಟೇ ಇಲ್ಲ ಸುಹಾಸ್. ಅಪ್ಪಂಗೆ ಕಾರ್ತಿಕ್ ಮದ್ವೆ ನೋಡೋ ಆಸೆ. ಅಮ್ಮಂಗೆ ದಿವ್ಯಾ ಜೊತೆ ಕಾರ್ತಿಕ್ ಮದ್ವೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನು ನಮಗ್ ಉಳ್ದಿರೋದು ಒಂದೇ ಒಂದು ಆಪ್ಷನ್, ನಮ್ ನಿಶಾ.
ಎದ್ದೇಳು ಮೇಲೆ, ಎದ್ದೇಳು. ಎಷ್ಟು ಧೈರ್ಯ ನಿನಗೆ? ಹೇಳ್ದೆ ಕೇಳ್ದೆ ನಮ್ಮನೆ ಒಳಗೆ ಬಂದು ಕೂತಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಜೈಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ್ಬಿಟ್ಯೋ ಹೇಗೆ? ಇಲ್ಲಿ ಯಾರನ್ನ ಕೊಲೆ ಮಾಡ್ಬೇಕು ಅಂತ ಬಂದಿದ್ಯಮ್ಮ? ನಿನ್ನಂಥವ್ರು ನನ್ನ ಮನೇಲಿ ಜಾಗ ಇಲ್ಲ, ನಡಿ ಆಚೆ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಮೊದಲನೇದಾಗಿ ನಾನು ಯಾವ ಕೊಲೆನೂ ಮಾಡಿಲ್ಲ, ಜೈಲಿಂದ ತಪ್ಪಿಸ್ಕೊಂಡು ಬಂದಿಲ್ಲ. ನನಗೆ ಬೇಲ್ ಸಿಕ್ಕಿದೆ, ಬೇಲ್ ಮೇಲೆ ಆಚೆ ಬಂದಿದ್ದೀನಿ. ಕೊಲೆಗಡಕರಿಗೆಲ್ಲ ಬೇಲ್ ಸಿಗೋ ಹಾಗಾಯ್ತಾ ನಮ್ಮ ದೇಶದಲ್ಲಿ? ನಾನ್ ಕೊಲೆ ಮಾಡಿಲ್ಲ ಅಮ್ಮ, ನಾನಂತವಳಲ್ಲ. ನೀನ್ ಎಂಥವಳಾದ್ರೆ ನನಗೇನು? ನಮ್ಮ ಮನೆಗೆ ನೀನ್ ಯಾಕೆ ಬಂದಿದ್ಯಾ? ನಿನಗೂ ಈ ಮನೆಗೂ ಏನ್ ಸಂಬಂಧ? ಪಕ್ಕದವ್ರು ಯಾರಾದ್ರೂ ನಿನ್ನನ್ನ ನಮ್ಮ ಮನೇಲಿ ನೋಡಿದ್ರೆ ನಮಗ್ ನಾಚಿಕೆ ಆಗತ್ತೆ. ನಿಮಗ್ ತೊಂದರೆ ಕೊಡೋ ಅಷ್ಟು ಹೊತ್ತು ನಾನಿಲ್ಲಿರಲ್ಲಮ್ಮ, ಹೊರಟ್ಬಿಡ್ತೀನಿ. ನಾನಿಲ್ಲಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ ಅಷ್ಟೆ. ಗೊತ್ತೋ ಗೊತ್ತಿಲ್ದೇನೋ ನಾನೇ ಈ ಮದ್ವೆ ನಿಲ್ಲೋದಕ್ಕೆ ಕಾರಣ ಅನ್ನೋ ಪಶ್ಚಾತ್ತಾಪ ನನ್ನ ಮನ್ಸಲ್ಲಿ ಕಾಡ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಯಾರು ಹೇಳಿದ್ರು ನಿನಗೆ ನನ್ನ ಕ್ಷಮೆ ಕೇಳು ಅಂತ? ಅದಕ್ಕೋಸ್ಕರ ಇಷ್ಟು ದೂರ ಹುಡ್ಕೊಂಡ್ ಬರ್ಬೇಕಿತ್ತ? ನಿನ್ನಂಥವಳು ನಮ್ಮಿಂದ ಎಷ್ಟು ದೂರ ಇರ್ತಾರೋ ಅಷ್ಟು ನಮಗ್ ಒಳ್ಳೇದು. ಸಮಾಜಕ್ಕೆಲ್ಲ ಕಂಟಕ ನಿಮ್ಮಂಥವ್ರು. ಕ್ಷಮೆನೂ ಬೇಡ, ಏನೂ ಬೇಡ, ಮೊದಲಿನಿಂದ ನಡಿ. ನಾನೇ ಅವನನ್ನ ನನ್ನ ಲೈಫಿಂದ ಆಚೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಆದ್ರೆ ಅವನೇ ನನ್ನ ಲೈಫಿಂದ ಆಚೆ ಹೋದ. ಹಾಗಿದ್ರೆ ದಿವ್ಯಾ ಇನ್ಮೇಲಿಂದ ಕಂಪ್ಲೀಟ್ ನನ್ನವಳು. ಈ ದಿವ್ಯಾ ಯಾವತ್ತೋ ನಿನಗೆ ಮನ್ಸು ಕೊಟ್ಟಾಗಿದೆ, ಮತ್ತ್ಯಾಕೆ ಈ ಡೌಟು? ಫೈನಲಿ ದಿವ್ಯಾ ನನ್ನ ಕಡೆಗೆ ಬಂದಾಯ್ತು. ನನ್ನ ಇಷ್ಟು ವರ್ಷದ ಶ್ರಮ ಇವತ್ತು ಫಲ ಕೊಡ್ತು. ಕಬ್ಬಣ ಕಾದಿರೋವಾಗಲೇ ಬಡಿಬೇಕು, ಬಡಿತೀನಿ. ಬಾಲ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನು ಯಾಕೆ ಬೇಜಾರಾಗಿದ್ಯಾ? ಇನ್ ಲೇಟ್ ಮಾಡಬಾರ್ದು ದಿವ್ಯಾ. ಇಷ್ಟು ವರ್ಷ ಕಾದಿದ್ ಸಾಕು, ನಾವಿಬ್ರು ಮದುವೆ ಆಗಬೇಕು. ಹೌದು ಬಾಲ, ಆದಷ್ಟು ಬೇಗ ನಾನು ನೀನು ಮದ್ವೆ ಆಗೋಣ. ಹಾಗಾದ್ರೆ ನಾನು ನಾಳೆನೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಹೆಣ್ ಕೇಳಕ್ ಬಂದ್ಬಿಡ್ಲಾ? ಬೇಡ, ಮನೆಯವನ್ನೆಲ್ಲ ಕರ್ಕೊಂಡ್ ಬರೋದು ಬೇಡ. ಯಾಕೆ ದಿವ್ಯಾ? ನಾವು ಮದುವೆ ಆಗೋದು ಬೇಡವಾ? ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಮಾತಾಡ್ಬೇಕು ತಾನೇ? ಈಗ ತಾನೇ ಒಂದ್ ಮದ್ವೆ ಮುರಿದು ಬಿದ್ದಿದೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ಇಮಿಡಿಯೇಟ್ ಆಗಿ ನೀನ್ ಹೆಣ್ ಕೇಳಕ್ ಬಂದ್ರೆ ಮನೇಲಿ ಡೌಟ್ ಬರಲ್ವಾ? ಪ್ಲೀಸ್ ಬೇಡ. ಒಂದ್ ಹೋಗಿ ಇನ್ನೊಂದಾಗತ್ತೆ ಅಷ್ಟೇ. ನನಗೇನ್ ಕಾಯಕ್ಕಾಗಲ್ಲ ದಿವ್ಯಾ, ನಾವಿಬ್ರು ಎಷ್ಟ್ ದಿನ ಅಂತ ಹೀಗೆ. ಅದನ್ನ ನಾವು ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋಣ. ಅಂದ್ರೆ ನಿಮ್ಮ ಅಪ್ಪನ್ನ ನಮ್ಮ ಮನೆಗೆ ಕರ್ಕೊಂಡ್ ಬರೋದಕ್ಕೆ ಅರ್ಜೆಂಟ್ ಮಾಡ್ಬೇಡ, ಅದಕ್ಕೆ ಸರಿಯಾದ ಟೈಮ್ ಅಲ್ಲ. ಮೊದಲು ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಎಲ್ಲಿ ಮೀಟ್ ಮಾಡೋಣ ಅಂತ ಹೇಳು. ಸರಿ ದಿವ್ಯಾ. ನೀನು ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಆಡಿ ಎಷ್ಟು ಚೆನ್ನಾಗಿ ನಮ್ಮನ್ನ ಯಾಮಾರಿಸ್ಬಿಟ್ಟೆ.
ಈಗ ನಿನ್ನನ್ನ ಮುಂದೆ ಇಟ್ಕೊಂಡು ತಮಾಷೆ ನೋಡ್ತಿದಾರ ನಿಮ್ಮ ಮನೆಯವರು? ಕಾರ್ತಿಕ್, ನನ್ ಮಾತು ಕೇಳು. ಒಂದೇ ಒಂದ್ ನಿಮಿಷ ರಾಮಚಂದ್ರ ಸರ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ. ಆಗಲ್ಲ. ನಮ್ಮಪ್ಪನ ಮುಖ ನೀನು ತೋರ್ಸಕ್ ನನ್ಗೆ ಇಷ್ಟ ಇಲ್ಲ. ಹೊರಡ್ತಾರೆ ಇಲ್ಲಿಂದ. ಇನ್ನೊಂದು ಕ್ಷಣ ನೀನು ಇಲ್ಲಿದ್ದು ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಹೊರಡಿಲ್ಲಿಂದ. ಆದ್ರೆ ನಾನು ಈ ಸಲ ಯಾಮಾರಲ್ಲ. ಗೊತ್ತು ಗುರಿ ಇಲ್ದೇ ಇರೋ ಜೊತೆ ಸಂಬಂಧ ಮಾಡಿ ಮೋಸ ಹೋಗಲ್ಲ. ಕಾರ್ತಿಕ್ಗೆ ದಿವ್ಯನ್ಗಿಂತ ಒಳ್ಳೆ ಹುಡುಗಿನೇ ಹುಡುಕ್ತೀನಿ. ನನಗ್ ಗೊತ್ತಿರೋ ಸಂಬಂಧದಲ್ಲಿರುವಂತಹ ಹುಡುಗಿನೇ ಹುಡುಕ್ತೀನಿ. ಅಮ್ಮ, ಹಾಗಿದ್ರೆ ನಂದೊಂದು ಸಜೆಷನ್ನು. ಸಂಬಂಧದಲ್ಲೇ ಒಂದು ಒಳ್ಳೆ ಹುಡುಗಿನ ನೋಡ್ತೀನಿ ಅಂದ್ಯಲ್ಲ, ಅದಕ್ಕೆ ನೆನ್ಪಾಯ್ತು. ಏನು? ಸಂಬಂಧದ ಒಳ್ಳೆ ಹುಡುಗಿ ನೋಡೋದಾದ್ರೆ ನಮ್ ನಿಶಾನೇ ಇದ್ದಾಳಲ್ವಮ್ಮ? ಅವಳನ್ನೇ ಯಾಕೆ ನಾವ್ ಕಾರ್ತಿಕಕ್ಕೆ ತಂದ್ಕೋಬಾರ್ದು? ಹೇಗೋ ಗೊತ್ತಿರೋ ಹುಡುಗಿ, ಅವಳಿಗೂ ನಮ್ ಕಾರ್ತಿಕ್ ಕಂಡ್ರೆ ತುಂಬಾ ಇಷ್ಟ. ಕಿರ್ಚಮ್ಮ, ಆದ್ರೂ ಅಪ್ಪನೇ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನು ಸೋತೋಗ್ಬಿಟ್ಟೆ ಗಿರ್ಜಮ್ಮ. ಸೋತ್ ಹೋಗಿರೋದು ನೀನಲ್ಲ ಕಣೆ, ನಾನು. ಮದುವೆ ಮನೇಲಿ ಏನೆಲ್ಲ ಆಯ್ತೋ ಅದಕ್ಕೆ ಕಾರಣ ನಾನೇ. ಅಮ್ಮ, ಹಾಗೇನಿಲ್ಲಮ್ಮ. ನಾನ್ ಜೈಲಲ್ಲಿದ್ದಾಗ ನನಗೆ ಮನೆದೇ ಚಿಂತೆ ಆಗಿತ್ತು. ಒಂದ್ ಕಡೆ ನಾನು ಜೈಲ್ ಸೇರಿದ್ದೀನಿ, ಇನ್ನೊಂದ್ ಕಡೆ ದಿವ್ಯಾಕ್ಕನ್ ಮದ್ವೆ ನಿಂತೋಗಿದೆ. ನೀನು ಗಿರ್ಜಮ್ಮ ಇದನ್ನೆಲ್ಲ ಹೇಗೆ ಎದುರಿಸ್ತೀರಾ ಅಂತ ಯೋಚನೆ ಮಾಡ್ತಿದ್ರೆ ನನ್ನ ತಲೆ ಎಲ್ಲ ಕೆಟ್ಟೋಗ್ತಿತ್ತು. ನೀವೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನೋಡು, ಈಗ ನೀನ್ ಬಂದೆಲ್ಲ ನಮಗಿನ್ಯಾವ ಚಿಂತೆನೂ ಇಲ್ಲ. ನೀನ್ ನಮ್ಮ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಹಸ್ವಾಗ್ತಿದೇನೆ ಪುಟ್ಟಿ, ಊಟಕ್ಕೆ ತರಲ್ಲ? ಸ್ಟೇಷನ್ ಇಂದ ನೇರವಾಗಿ ಇಲ್ಲಿಗೆ ಬಂದ್ಯಾ? ಇಲ್ಲಮ್ಮ, ಸ್ಟೇಷನ್ ಇಂದ ಕಾರ್ತಿಕ್ ಮನೆಗೆ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ನಮ್ಮ ಮನೆ ನೆಮ್ಮದಿನ ಹುಡ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ ಅಮ್ಮ. ಅಂದ್ರೆ ಏನಮ್ಮ? ಯಾವ್ದು ಅರ್ಧಕ್ಕೆ ನಿಂತಿದ್ಯೋ ಅದು ಪೂರ್ತಿ ಆಗ್ಬೇಕು. ಯಾವ್ದು ನನ್ನಿಂದ ಹಾಳಾಯ್ತೋ ಅದು ನನ್ನಿಂದಾನೇ ಸರಿ ಹೋಗ್ಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಏನೇನೋ ಮಾತಾಡ್ಬೇಡ್ವೆ. ಮೊದ್ಲು ಊಟ ಮಾಡು, ಹಸ್ಕೊಂಡಿದ್ರೆ ತಲೆ ಓಡಲ್ಲ. ಏನೇನೋ ಮಾತಾಡ್ತಿದ್ಯಾ? ಅಮ್ಮ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಕಾರ್ತಿಕ್ ಮತ್ತೆ ದಿವ್ಯಾಕ್ಕನ್ ಮದ್ವೆ ನಿಂತೋಗಿದೆ. ಆ ಮದ್ವೆ ಮತ್ತೆ ನಡೆದ್ರೇನೆ ಈ ಮನೆ ಮತ್ತೆ ನನ್ನ ಮನ್ಸು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಮ್ಮ. ಓ, ಮತ್ತೆ ಬಂದ? ನೀನೇ ಹೇಗೆ ಮಾತಾಡ್ಬಿಟ್ರೆ ಹೇಗೆ ಸೀತಾ? ನಾವ್ಯಾರು ತಪ್ಪು ಮಾಡೇ ಇಲ್ವೇನೆ?
ತಪ್ಪು ಮಾಡೋದು ಮನುಷ್ಯನ ದೌರ್ಬಲ್ಯ. ತಪ್ಪು ಮಾಡಿದ್ದನ್ನ ತಿದ್ದುಕೊಂಡು ನಡಿಬೇಕು. ಒಂದೇ ಒಂದ್ಸಲ ಬೀಗರ ಹತ್ರ ಮಾತಾಡೆ. ಆಗಲ್ಲ ರೀ, ನನಗಷ್ಟು ದೊಡ್ಡ ಮನಸ್ಸಿಲ್ಲ. ಅವ್ರ ಸಹವಾಸನೆ ಸಾಕಾಗಿ ಹೋಗಿದೆ ನನಗೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅದು ಅವ್ರು ಹೇಳಿರೋದು ಒಂದೇ ಒಂದು ಸುಳ್ಳು, ಅದು ಭಯಕ್ಕೆ. ಸತ್ಯನ್ ತರ ಹುಡುಗಿ ಇದ್ರೆ ಆ ಮನೆಯಿಂದ ಯಾರೋ ಹೆಣ್ಣು ತರೋಲ್ಲ ಅಂತ ಅವ್ರ ಅಭಿಪ್ರಾಯ. ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಅಷ್ಟಕ್ಕೂ ಸತ್ಯನಿಗೆ ಏನಾಗಿದೆ? ಅವಳು ಶಕ್ತಿಯುತವಾದಂಥ ಹೆಣ್ಣು ಮಗಳು. ಅಂಥವಳೇನಾದರೂ ನನ್ನ ಮಗಳಾಗಿದ್ರೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೆ ಕಣೆ. ಇವಾಗ ನೀನ್ ಏನ್ ಕತೆ ಹೇಳಿದ್ರು ಏನ್ ಉಪಯೋಗ? ನಿನ್ನ ಸ್ವಾರ್ಥಕ್ಕೆ ನಾನ್ ಮದ್ವೆನೇ ನಿಲ್ಸ್ಬಿಟ್ಯಲ್ಲ. ಅದನ್ನ ನಾನೇ ಸರಿ ಮಾಡ್ತೀನಿ ಅಕ್ಕ. ನಿನ್ ಮದ್ವೆನ ಖಂಡಿತ ಕಾರ್ತಿಕ್ ಬಾಬುನ್ ಜೊತೆ ನಾನ್ ಮಾಡ್ತೀನಿ. ಹೋಗು, ಮದ್ವೆ ಮಾಡ್ಕೊಡಿ ಅಂತ ಬೇಡ್ಕೊ. ನಿನ್ ಮುಖಕ್ಕೆ ಮಂಗಳಾರತಿ ಎತ್ಬಿಟ್ಟು ಕಳಿಸ್ತಾರೆ. ಬೀಗ್ರಿಗೆ ಬೇಜಾರಾಗಿರೋದು ನನ್ ಮೇಲೆ, ನಿನ್ ಮೇಲೆ ಅಲ್ವಲ್ಲ. ನಿನ್ನನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಏನ್ ಅಡ್ಡಿ ಅವ್ರಿಗೆ? ನಾನ್ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ನೀನು ಬೀಗರು ಮನೆಯವ್ರ ಹತ್ರ ಮಾತಾಡ್ತೀಯನೆ? ಹ್ಞೂ ಅಮ್ಮ, ನನ್ನಿಂದ ಆಗಿರೋ ತಪ್ಪನ ನಾನೇ ಸರಿ ಮಾಡ್ಬೇಕು. ಅವ್ರ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಪಿಸ್ತೇನೆ. ಇದಪ್ಪ ಮಾತು ಅಂತಂದ್ರೆ. ಸತ್ಯ, ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ಏನೇ ಕಷ್ಟ ಆಗ್ಲಿ ಅನ್ಕೊಂಡಿದ್ನ ಸಾಧನೆ ಮಾಡೇ ಮಾಡ್ತೀಯ. ಅದಕ್ಕೆ ಹೋಗಿ ಬೀಗ್ರ ಹತ್ರ ಮಾತಾಡು. ಇದು ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ದಯವಿಟ್ಟು ಒಪ್ಕೊಳ್ಳಿ ಅಂತ ಕೇಳ್ಕೊ. ದೊಡ್ಡ ಮನುಷ್ಯರು ಒಪ್ಕೋತಾರೆ. ನೋಡು, ಬೇಕಾದ್ರೆ ನಾನು ಬರ್ತೀನಿ ಮಾತಾಡೋದಕ್ಕೆ. ಬೇಡ ದೊಡ್ಡಪ್ಪ, ನಾನೇ ಹೋಗಿ ಮಾತಾಡ್ತೀನಿ. ಇವಳು ನನ್ ಬಿಡಲ್ಲ. ನಾನ್ ಬಾಲನ್ ಕನ್ಸ್ ಕಾಣ್ತಾ ಇದ್ರೆ ಇವಳು ಕಾರ್ತಿಕ್ ಜೊತೆ ಮದ್ವೆ ಮಾಡಿಸ್ತಾಳಂತೆ. ಎಲ್ಲ ನನ್ ಕರ್ಮ. ಸತ್ಯ, ಹೋಗಿ ಬೀಗ್ರ ಹತ್ರ ಮಾತಾಡಿ ಆದಷ್ಟು ಬೇಗ ಮದುವೆ ಕೆಲಸ ಮುಗಿಸು. ಮದುವೆ ಮುಗಿತಿದಂಗೆ ನೀನ್ ನಂಗೆ ಮನೆ ಬರ್ಕೊಡ್ತೀಯ. ಎಲ್ಲಿಗೆ ಹೋಗ್ತಿದ್ಯಾ? ಕಾರ್ತಿಕ್ನ ಮೀಟ್ ಮಾಡಕ್ಕೆ. ಯಾಕೆ? ಮೀಟ್ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡು ನಿನ್ ಮದ್ವೆ ಆಗು ಅಂತ ಬೇಡ್ಕೊಳ್ಳೋದಕ್ಕೆ. ನನ್ ಗೊತ್ತಿತ್ತು ಈ ರೀತಿ ಏನಾದ್ರೂ ಒಂದ್ ಮಾಡ್ತೀಯ ಅಂತ. ನೀನ್ ಏನಕ್ಕೆ ನನ್ಗೋಸ್ಕರ ಮದ್ವೆ ಆಗು ಅಂತ ಬೇಡ್ಕೋಬೇಕು? ನನ್ಗೋಸ್ಕರ ಯಾರು ಬೇಡದ್ ಬೇಕಾಗಿಲ್ಲ. ನಾನೇನ್ ಬಿಟ್ಟಿ ಬಿದ್ದಿಲ್ಲ. ನಿನ್ಗಿದ ಅರ್ಥ ಆಗಲ್ಲ ಅಕ್ಕ. ನಾನಲ್ಲಿ ಹೋಗ್ಲೇಬೇಕು. ನೀನ್ ಎಲ್ಗೂ ಹೋಗೋದ್ ಬೇಕಾಗಿಲ್ಲ. ಈ ಮದ್ವೆನೂ ನನಗ್ ಬೇಕಾಗಿಲ್ಲ. ಏನೇ ಹಾಗಂದ್ರೆ ನೋಡು, ಇದು ನನ್ನಿಂದ ಆಗಿರೋ ತಪ್ಪು. ನನ್ನಿಂದ ಎಷ್ಟೋ ಜನರಿಗೆ ಬೇಜಾರಾಗಿದೆ. ಇದನ್ನ ನಾನು ಸರಿ ಮಾಡ್ಲೇಬೇಕು. ಸರಿ ಮಾಡ್ಬೇಕು ಅಂದ್ರೆ ನಿಮ್ಮಿಬ್ರು ಮದ್ವೆ ಆಗ್ಬೇಕೆ? ನನಗೆ ನಿನ್ ಭಿಕ್ಷೆನೂ ಬೇಕಾಗಿಲ್ಲ. ಅಮ್ಮ ನನ್ನನ್ನ ಹಂಗ್ಸೋದು ಬೇಕಾಗಿಲ್ಲ. ನಿನ್ನಿಂದ ಇವಾಗಲೇ ಆಗಿರೋ ಅವಮಾನ ಸಾಕಾಗಿದೆ. ಅದಕ್ಕೆಲ್ಲ ಕ್ಷಮೆ ಕೇಳಿದ್ನಲ್ಲ ಅಕ್ಕ, ಮತ್ ಯಾಕೆ ಹಳೆ ಕತೆ? ನೀನ್ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅಕಸ್ಮಾತ್ ಆಗಿ ನೀನ್ ಕಾರ್ತಿಕ್ ಮನೆಯವ್ರ ಹತ್ರ ಕ್ಷಮೆ ಕೇಳಿ ಮದ್ವೆ ಮಾಡಿಸ್ತಿ ಅಂತಾನೆ ಅನ್ಕೋ. ನಾನು ಆ ಮನೇಲಿ ಚೆನ್ನಾಗಿರೋಕ್ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ನಾನಿಮ್ ಮದ್ವೆ ಆಗಲ್ಲ. ಬೇರೆ ಹುಡುಗನ ಹುಡ್ಕೋತೀನಿ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ಒಪ್ಕೊಂಡಿರೋದು ಕಾರ್ತಿಕ್ನ. ನಿನ್ ಮದ್ವೆ ಆಗ್ಬೇಕಾಗಿರೋದು ಕಾರ್ತಿಕ್ ಜೊತೆನೆ. ನಾನ್ ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬರ್ತೀನಿ.
ಹೋಗೆ ಹೋಗು, ನನಗೆ ಬೇಡದೇ ಇರೋ ಮದ್ವೆನ ಹೇಗ್ ಮಾಡಿಸ್ತೀಯ ಅಂತ ನಾನು ನೋಡ್ತೀನಿ. ನೋಡಿ, ನಾನೀಗ ಬೀಗ್ರ ಮನೆಗೆ ಹೋಗಿ ಮದ್ವೆಗೆ ಒಪ್ಪಿಸ್ತೀನಿ. ಈ ಮದ್ವೆ ಮಾಡೇ ಮಾಡ್ತೀನಿ. ನಾನ್ ಬರೋಷ್ಟ್ರಲ್ಲಿ ನೀವು ಅಕ್ಕನ ಒಪ್ಸಿದ್ರೆ ಮಾತ್ರ ಮನೆ ಬಗ್ಗೆ ಮಾತಾಡಿ. ಇಲ್ಲ ಅಂದ್ರೆ ನಿಮ್ ಮನೆಗೆ ನೀವು ಹೋಗ್ತಾ ಇರ್ಬೋದು. ಅರ್ಥ ಆಯ್ತಲ್ವಾ? ಒಳಗಡೆ ಹೋಗಿ. ಸತ್ಯ, ಒಂದೇ ಒಂದು ಮಾತು ಮಾಡ್ಕೋಬಾರ್ದು. ನೋಡೋ ದಿವ್ಯ ಏನ್ ಮಾಡಿದ್ರು ಈ ಮದುವೆ ಒಪ್ಕೊಳ್ಳೋದ. ಅದಕ್ಕೆ ಕಾರ್ತಿಕ್ನ ನೀನೇ ಹಲೋ ಮಾಡ್ತಾ ಇದೆಯಲ್ಲ, ಇದನ್ನೇ ಬಂಡವಾಳ ಮಾಡ್ಕೊಂಡು ಮದುವೆ ಆಗ್ಬಿಡು. ನಿನಗೂ ಒಂದು ಮದುವೆ ಆದಂಗೆ ಆಗ್ಬಿಡು. ಸೋಮ, ಯಾರ್ದು ಗಾಡಿ ನೋಡಿದ್ದು? ಸೋಮ, ಯಾಕೆ ಅಡ್ಡ ಹಾಕಿದ್ಯಾ? ಏನ್ ರೌಡಿಸಮ್ಮ? ಸುಮ್ನೆ ದಾರಿ ಬಿಡು. ಇಲ್ಲ, ನಾನ್ ಬಿಡಲ್ಲ. ನನಗ್ ನಿನ್ ಹತ್ರ ಮಾತಾಡೋಕಿದೆ. ನಿನ್ ಹತ್ರ ಮಾತಾಡಕ್ ನನ್ಗೇನು ಇಲ್ಲ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನೋಡು, ನೀನ್ ಏನ್ ಬೇಕಾದ್ರೂ ನನ್ನನ್ ಬೈ, ನನಗೇನು ಬೇಜಾರಿಲ್ಲ. ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ಅಷ್ಟು ಗೊತ್ತಿರೋಳ್ಗೆ ನಿನ್ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ? ಇನ್ನೊಂದ್ ಸತಿ ಈ ತರ ಎಲ್ಲ ಹೇಳ್ಕೊಂಡು ನನ್ ಕಾರ್ಗೆ ಅಡ್ಡ ಬಂದ್ರೆ ಚೆನ್ನಾಗಿರಲ್ಲ. ನೋಡು, ಚಾಲ ಬಿಡು. ಒಂದ್ ನಿಮಿಷ ನನ್ ಮಾತ್ ಕೇಳು. ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನೋಡು, ನೀನ್ ಅಂದ್ಕೊಂಡ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಆ ಚಿದಗ್ನಿ ಬಾಯಿನ ಶೂಟ್ ಮಾಡಿದ್ ನಾನಲ್ಲ. ಇಷ್ಟ ದಿನ ರೌಡಿಸಂ ಮಾಡ್ಕೊಂಡಿದ್ದೆ, ಇವಾಗ ಕತೆ ಬೇರೆ ಕಟ್ಟಕ್ ಶುರು ಮಾಡಿದ್ಯಾ? ಸೂಪರ್ ಬಿಡು, ಒಳ್ಳೆ ಫ್ಯೂಚರ್ ಇದೆ ನಿನ್ಗೆ. ಅದ್ಯಾಕ್ ಒಳ್ಳೆ ಅಣ್ಸುಟ್ ಬೆಕ್ಕಿನ ತರ ಹೀಗೆ ಓಡಾಡ್ತಿದ್ದೀರಾ? ಸುಮ್ನೆ ಒಂದ್ ಕಡೆ ಕೂತ್ಕೋಬಾರ್ದಾ? ಸುಮ್ನೆ ಕೂತ್ಕೊಂಡ್ಬಿಡ್ಬೇಕಾ? ಆಕಾಶ ತಲೆ ಮೇಲೆ ಕಲಿಸಿ ಬೀಳ್ತಾ ಇದೆ. ಸುಮ್ನೆ ಕೂತ್ಕೋಬೇಕಂತ. ಸುಮ್ನೆ ಏನಾಯ್ತು ಈಗಂತದ್ದು? ಇನ್ನೇನಾಗ್ಬೇಕಾಗಿದೆ? ಮದುವೆ ಆದ್ಮೇಲೆ ಮನೆ ಬರ್ಕೊಡ್ತೀನಿ ಅಂತ ಎಲ್ರೂ ಉಂಡೆ ನಮ್ಮನ್ನ ತಿಕ್ಕಬಿಟ್ಟು ಇವತ್ತಲ್ಲ ನಾಳೆ ಬರ್ಕೊಡ್ತಾರೆ. ಅದಕ್ ನೀವು ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೋಬೇಡಿ. ನಾಳೆ ಅಂದವ್ರ ಮನೆ ಹಾಡು ಅಂತ ಗಾದೆನೇ ಇಲ್ವೇನೆ? ನನ್ಗೇನೇ ಆಗೋದಿದ್ರು ಈಗಲೇ ಆಗಬೇಕು, ಈ ಕ್ಷಣನೇ ಆಗಬೇಕು. ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ಯಾಮಾರಿಸ್ಬಿಡ್ತಾರೆ ಅಷ್ಟೇ. ನಿನಗೇನು ಯೋಚನೆ ಹೇಳು? ತಂದ ಕಜ್ಞಾನಿದ್ದೀನಿ, ಬೇಯಿಸ್ಕೊಂಡು ತಿನ್ಕೊಂಡು ತಣ್ಣಗಿದ್ದು ಬಿಡ್ತೀಯ. ಗಂಡಸರು ತಲೆ ಬಿಸಿ ಒಂದಾ ಎರಡ? ಏನ್ ಗಂಡಸರಿಂದಲೇ ಪ್ರಪಂಚ ನಡೀತಿರೋದು ಅನ್ನೋ ಹಂಗ ಆಡ್ಬೇಡಿ ನೀವು. ಈ ಮನೆಯಲ್ಲಿ ಹೆಣ್ಮಕ್ಳೆ ಸೇರ್ಕೊಂಡು ಜೀವನ ನಡೆಸ್ತಿಲ್ವಾ? ಅಷ್ಟಕ್ಕೂ ನಿಮ್ಗೆ ಮನೆ ಬರ್ಸ್ಕೊಳ್ಳೋ ಅರ್ಜೆಂಟ್ ಇದ್ರೆ ಮೊದ್ಲು ದಿವ್ಯನ ಮದ್ವೆಗೊಪ್ಸಿ. ಅದಾಗತ್ತಾ ನಿಮ್ ಕೈಯಲ್ಲಿ? ಸುಮ್ನೆ ವಟ ಅಂತೀರಾ. ಅವ್ರು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ ನೀವು? ಅವ್ರು ನಿಮ್ಗೆ ಆಸ್ತಿ ಬರ್ಕೊಡೋದು ದಿವ್ಯನ್ ಮದ್ವೆ ಆದ್ಮೇಲೆನೆ.
ಸುಮ್ನಿರಿ, ಸುಮ್ಮನೆ ತಲೆ ಕೆಡಿಸ್ಬೇಡ. ಮತ್ತೆ ಟೆನ್ಷನ್ನಲ್ಲಿದ್ದೀನಿ. ಇರೋ ಹೆಂಗಸ್ರು ಹೆಂಗ್ ಬೇಕಾರು ಇವ್ರನ್ನ ಆಟ ಆಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇವರು ಪ್ರಳಯಾಂತಕರು ನನ್ನನ್ನೇ ಒಳ್ಳೆ ಮಂಗನಾಟ ಆಡಿಸ್ದಂಗೆ ಆಡಿಸ್ತಾವ್ರೆ. ನಾನೇ ಕಿಲಾಡಿ ಅಂದ್ಕೊಂಡ್ರೆ ಇವರು ಜಗತ್ ಕಿಲಾಡಿಗಳು. ಇನ್ನು ಅವಳು ದಿವ್ಯಾ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಹಂಗೆ ಬಾ, ಯಾರಾದ್ರೂ ಮದುವೆ ಬಗ್ಗೆ ಹಿಂಗ್ ಮಾತಾಡ್ತಾರ? ನಾನ್ ಹೀಗೆ ಮಾತಾಡೋದು. ನಾನ್ ಸತ್ಯನ್ ಹಂಗಲ್ಲಿ ಇರಲ್ಲ. ಅಮ್ಮ ಮಾತಾಡಿದ್ನ ನೀವೇ ಕೇಳಿಸ್ಕೊಂಡ್ರಲ್ಲ. ನಾನಿಡೋ ಬಿಂದಿಯಿಂದ ಹಿಡಿದು ಸ್ಲಿಪ್ಪರ್ ವರ್ಗೂ ಅವಳು ಭಿಕ್ಷೆ ಅಂತೆ. ಅವಳ ಋಣದೊಳಗೆ ಬೀಳಕ್ ರೆಡಿ ಇಲ್ವೋ ಅಥವಾ ಬಾಲನ ಋಣ ಬಿಡದಕ್ಕೆ ರೆಡಿ? ಎರಡು ಸೀಕ್ರೆಟಾ? ಏನದು? ನಿಂದು ಬಾಲೊಂದು ಲವಿ ಡವಿ ವಿಚಾರ. ಎರಡನೇದು, ಸತ್ಯ ನಿನ್ ಮದುವೆಗೆ ಅಂತ ತಂದ ದುಡ್ಡನ್ನ ನೀನು ನಿನ್ ಕೈಯಾರೆ ಕದ್ದಿತ್ತು. ಸತ್ಯಂಗೆ ನಿಮ್ಮ ಮನೆಯವರಿಗೆ ಇಡೀ ಜಗತ್ತಿಗೆ ನೀನಿಂತವಳು ಅಂತ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡ. ಏನೋ ಇದು? ಆ ಮಂಜ ನೋಡಿದ್ರೆ ಲ್ಯಾಪ್ಟಾಪ್ ಓಪನ್ ಮಾಡು ಎಲ್ಲ ಕಾಣಿಸುತ್ತೆ ಅಂತಂದ, ಆದ್ರೆ ಇಲ್ಲೇನು ಬರ್ತಾನೆ ಇಲ್ಲ. ಲಾಗಿನ್ ಮಾಡ್ಬೇಕಣ, ಹಂಗೆ ಬಂದ್ಬಿಡತ್ತಾ? ಮೊದ್ಲು ವೈಫೈ ಕನೆಕ್ಟ್ ಮಾಡೋ. ಈ ಸಿನಿಮಾದಲ್ಲಿ ತರ್ತಾರಲ್ವಾ ಸೈಬರ್ ಕ್ರೈಮು ಆಗಿರ್ಬೇಕು. ಲೇ ಸರಿಯಾ, ಕ್ರೈಮು ಇಲ್ಲ ಏನು ಇಲ್ಲ, CCTV ಫೂಟೇಜ್ ಅಷ್ಟೇ. ನೋಡ್ರೆ 2 ಫಿಲಮ್ ಎಷ್ಟೋ ಮಾತಾಡ್ತೀಯಾ? ಮೊದ್ಲೇ ಇದು ಓಪನ್ ಆಗ್ತೀರಾ ಅಂತ ಟೆನ್ಷನ್ ಅಲ್ಲಿ ಇದೀನಿ. ನೀನ್ ಬೇರೆ ಬೆಳಿಗ್ಗೆ ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಏನ್ರೋ ಮಾಡ್ತಿದ್ದೀರಾ? ರಾಕಿ, ನಮ್ ಫ್ರೆಂಡ್ ಕಾಮಿಡಿ ಪೀಸ್ ಅಂತ ಒಬ್ಬ ಇದ್ದಾನೆ. ಅವನು ರೆಸಾರ್ಟ್ CCTV ಫೂಟೇಜ್ ಎಲ್ಲ ಕಳಿಸಿದ್ದಾನೆ. ಅದರಲ್ಲಿ ದಿವ್ಯಕ್ಕನ ಕಿಡ್ನಾಪ್ ಮಾಡಕ್ ಯಾರು ಟ್ರೈ ಮಾಡಿದ್ರು ಅಂತ ಗೊತ್ತಾಗ್ಬೋದು ಅಂತ ನೋಡ್ತಾ ಇದೀವಿ. ಹೌದಾ? ಇದೇ ನಮಗ್ ಬೇಕಾಗಿದ್ದು. ಯಾರು ಕಿಡ್ನಾಪ್ ಮಾಡಕ್ ಟ್ರೈ ಮಾಡೋದು ಅಂತ ಗೊತ್ತಾದ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಅವಾಗ್ಲೇ ಸತ್ಯನ್ ಸೇವ್ ಮಾಡಕ್ ಸಹಾಯ ಆಗೋದು. ಎಲ್ಲಿ ಕೊಡಿಲಿ ನೋಡೋಣ. ಓಪನ್ ಆಯ್ತಲ್ಲೋ ಲ್ಯಾಪ್ಟಾಪ್ ಅವಂದೆ, ಅದಕ್ಕೆ ಓಪನ್ ಆಯ್ತು. ಇದ್ರಲ್ಲಿ ಯಾರಾದ್ರೂ ಗುರ್ತು ಸಿಗ್ತಾರ ನೋಡಿ. ರಾಕಿ, ಇದ್ರಲ್ಲಿ ಏನು ಗೊತ್ತಾಗ್ತಿಲ್ಲ ಕಣ. ಬೇರೆ ಫುಟೇಜ್ ಇದೆಯಾ? ಬೇರೆ ಫುಟೇಜ್ ಇಲ್ಲ ರಾಕಿ, ಇಷ್ಟೇ ಇರೋದು. ನಮ್ ಕಾಮಿಡಿ ಪೀಸ್ ಹೇಳ್ದ, ಆ ರೌಡಿಗಳು ಆ ರೆಸಾರ್ಟ್ ಅಲ್ಲಿರೋ CCTV ಕನೆಕ್ಷನ್ಸ್ ಎಲ್ಲ ಕಟ್ ಮಾಡಿದಾರಂತೆ. ಇದ್ಯಾವುದೋ ಸೀಕ್ರೆಟ್ CCTV ಅನ್ಸುತ್ತೆ, ಅದಕ್ಕೆ ಇಷ್ಟೇ ಸಿಕ್ಕಿರೋದು. ಇದರಿಂದ ನಮ್ಗೇನು ಯೂಸ್ ಆಗಲ್ಲ ಕಣ್ರೋ. ರಾಕಿ, ಆ ವಿಡಿಯೋನ ಸ್ವಲ್ಪ ಹಿಂದೆ ಓಡಿಸು. ಯಾಕೆ? ನೀವು ಓಡಿಸು, ಹೇಳ್ತೀನಿ. ಇಲ್ಲಿ ನಿಲ್ಸು, ಸ್ವಲ್ಪ ಜೂಮ್ ಹಾಕು. ಹಲೋ ಕಾರ್ತಿಕ್, ನಾನ್ ದಿವ್ಯಾ. ಹೇಳಿ. ಸಾರಿ ಕಾರ್ತಿಕ್, ಮೊನ್ನೆಯಿಂದನೂ ಫೋನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ, ಆದ್ರೆ ಫೋನ್ ಮಾಡಕ್ ಧೈರ್ಯನೇ ಬರ್ಲಿಲ್ಲ. ನಮ್ಮನೆಯವರಿಂದ ನಿಮ್ ಮನೆಯವ್ರಿಗೆ ಎಷ್ಟೆಲ್ಲ ಅವಮಾನ ಆಯ್ತು, ಅದಕ್ಕೆ ಫೋನ್ ಮಾಡಕ್ ಹೋಗ್ಲಿಲ್ಲ ಕಾರ್ತಿಕ್. ಬರೀ ಅವಮಾನ ಆಗಿದ್ರೆ ಪರವಾಗಿಲ್ಲ ದಿವ್ಯಾ ಅವ್ರೆ, ನಮ್ಮಪ್ಪಂಗೆ ಏನಾಯ್ತು ಅಂತ ಗೊತ್ತಲ್ವಾ?
ಹೌದು ಕಾರ್ತಿಕ್, ಇವತ್ತಿನ ನಿಮ್ಮಪ್ಪನ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಕಾರಣ. ನಮ್ಮ ಮನೆಯವರು ಸತ್ತಿನ ವಿಷಯ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ ಮನೆಯವರೇನೋ ಮುಚ್ಚಿಟ್ರು, ಆದ್ರೆ ನೀವಾದ್ರೂ ನನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳ್ಬೋದಾಗಿತ್ತಲ್ವಾ? ನಾನ್ ತಾನೇ ಏನ್ ಮಾಡ್ಲಿ ಕಾರ್ತಿಕ್, ಅಮ್ಮನ್ ಮಾತನ್ನ ಮೀರಕ್ಕಾಗತ್ತಾ? ಅದಕ್ಕೆ ಹೇಳಲಿಲ್ಲ. ಎಷ್ಟು ಒಳ್ಳೆ ಹುಡುಗಿ ಇವಳು. ಅಮ್ಮ ಹಾಕಿದ ಗೆರೆ ದಾಟಲ್ಲ. ಆದ್ರೆ ಆ ಸತ್ಯ ಇವಳು ಆಪೋಸಿಟ್. ಇಂಥವಳಿಗೆ ಅದೆಂತ ತಂಗಿ? ಸಾರಿ ಕಾರ್ತಿಕ್, ಪದೇ ಪದೇ ಅಳ್ತಿರೋದ್ಗೆ ನನ್ನ ಲೈಫೇ ಕಣ್ಣೀರಾಗೋಗಿದೆ. ಅದ್ ಬಿಡಿ ಕಾರ್ತಿಕ್, ಎಲ್ಲ ನನ್ನ ಹಣೆ ಬರ. ನಾನು ಕಾಲ್ ಮಾಡಿದ್ದು ನಿಮ್ಮಪ್ಪ ಹೇಗಿದ್ದಾರೆ ಅಂತ ಕೇಳಕ್ಕೆ. ಇಷ್ಟೆಲ್ಲ ಆದ್ಮೇಲೂ ಇವಳು ನಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರಲ್ಲ. ಹೇಗಿದ್ದಾರೆ ಅವರು? ಹುಷಾರಾಗಿದ್ದಾರೆ ತಾನೆ? ಕಾರ್ತಿಕ್, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ, ಹೇಳಿ. ನಿಮಗ್ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಫೋನ್ ಮಾಡ್ತೀನಿ. ಆದ್ರೆ ಒಂದೇ ಒಂದ್ಸಲ ಅಂಕಲ್ ಹುಷಾರಾಗಿದ್ದಾರೆ ಅಂತ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಲಕಿಲಿ ಅಪ್ಪ ರಿಕವರ್ ಆಗ್ತಾ ಇದ್ದಾರೆ, ಇವಾಗ ಸುಧಾರಿಸ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಸದ್ಯ ನಿಮ್ ತಂದೆ ಅಂತ ವ್ಯಕ್ತಿ ನಾನು ನೋಡೇ ಇಲ್ಲ. ಹುಷಾರಾದ್ರಲ್ಲ ಅಷ್ಟು ಸಾಕು. ಅವ್ರು ಆರೋಗ್ಯವಾಗಿದ್ರೆ ಅದೇ ಸಮಾಧಾನ. ಅಪ್ಪನ್ಗೆ ನನ್ನ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದ್ ನೆರವೇರ್ಲಿಲ್ವಲ್ಲ. ಆ ಶಾಕಲ್ಲಿ ಅವ್ರಿಗೆ ಹೀಗಾಯ್ತು. ನನಗ್ ಗೊತ್ತು ಕಾರ್ತಿಕ್, ನಾವ್ ಎಂತ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ನಮ್ಮಿಂದಾಗಿ ದೇವ್ರಂತ ಮನುಷ್ಯ ಹಾಸಿಗೆ ಹಿಡಿಯೋಗಾಯ್ತು. ಪಾಪ. ಇವಾಗ ನಿಮ್ ಮನೇಲಿ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿರ್ಬೇಕಲ್ವಾ? ನಾವೆಲ್ಲ ಮೋಸ ಮಾಡಿದವರು ಅಂತ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರಲ್ವಾ? ನನಗೆ ಚೆನ್ನಾಗ್ ಗೊತ್ತು, ಈ ಸತ್ಯಾಳಂತೋಳು ಇರೋರ್ ಮನೆಯಿಂದ ಹೆಣ್ತರಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ. ಅಷ್ಟೇ ಅಲ್ಲ, ಈ ಮದ್ವೆ ಮುಗ್ದೋಗಿರೋ ಅಧ್ಯಾಯ ಅಂತಾನೂ ಗೊತ್ತು.